ಯಾರಮ್ಮ ಅದು? ಯಾರ್ಗ ಅಡ್ರೆಸ್ ಹೇಳ್ತಾ ಇದ್ದೆ? ಮನೆಗೆ ಬಿಳಿ ಪರದೆ ಬರ್ತಾ ಇದೆ ಕಣೆ. ಆ ಡೆಲಿವರಿ ಹುಡುಗ ತಂದ್ಕೊಡೋದಕ್ಕೆ ಅಡ್ರೆಸ್ ಕೇಳ್ತಾ ಇದ್ದ. ಬಿಳಿ ಪರ್ದೆನಾ? ಮನೆಗೆ ವೈಟ್ ಕರ್ಟನ್ ಆರ್ಡರ್ ಮಾಡಿದ್ಯೇನಮ್ಮ? ಅಯ್ಯೋ, ಅದೇನಾದ್ರೂ ಕೊಳೆ ಆದ್ರೆ ಆರ್ಡರ್ ಮಾಡಿ ತರ್ಸಿದ್ಕಿಂತ ಲಾಂಡ್ರಿ ಕೊಡೋ ಖರ್ಚೆ ಜಾಸ್ತಿ ಆಗೋಗತ್ತಮ್ಮ. ಅಯ್ಯೋ ದಡ್ಡಿ ಆರ್ಡರ್ ಮಾಡಿರೋದು ಕರ್ಟನ್ ಅಲ್ವೇ, ಬಿಳಿ ಪರ್ದೆ ಮೇಲೆ ಬೆಳಕ್ ಬಿಟ್ರೆ ಚಿತ್ರ ತೋರಿಸ್ಬೋದಲ್ಲ. ಚಿತ್ರ ಬರೆಯಕ್ಕೆ ಅಷ್ಟು ದೊಡ್ಡ ಪರ್ದೆ ಬೇಕೇನಮ್ಮ? ಅಯ್ಯೋ ಚಿತ್ರ ಬರೆಯೋದಲ್ವೇ, ತೋರ್ಸೋದು. ಪ್ರೊಜೆಕ್ಟರ್ ಇಲ್ಲಿದೆ ನೋಡು. ಅಯ್ಯೋ ಕರ್ಮ ಅಮ್ಮ, ಅದು ಪ್ರೊಟೆಕ್ಟರ್ ಅಲ್ಲ, ಪ್ರೊಜೆಕ್ಟರ್. ಹಾ ಅದೇನೆ ನಾನು ಹೇಳಿದ್ದು. ಇದನ್ನು ಬೇಕು ಅಂತ ಸುಬ್ರಹ್ಮಣ್ಯನ್ ಕೇಳಿದೆ, ಅದಕ್ಕೆ ಆರ್ಡರ್ ಮಾಡಿದ್ದಾನೆ. ಮೊಬೈಲಲ್ಲಿ ಇಷ್ಟು ದಿನ ಚಿಕ್ಕ ಸ್ಕ್ರೀನಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನೋಡಿ ಸಾಕಾಯ್ತು. ಈಗ ಫೈನಲ್ ಅಲ್ವಾ, ಅದಕ್ಕೆ ಟೆರೆಸ್ ಮೇಲೆ ದೊಡ್ಡ ಪರ್ದೆ ಹಾಕಿಸ್ತೀನಿ. 19ನೇ ತಾರೀಕು ಇದೇ ಭಾನುವಾರ ದೊಡ್ಡ ಪರ್ದೆಲಿ ZEE5 ಆ್ಯಪಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನಾವೆಲ್ಲ ನೋಡ್ಬೋದು. ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಕಣಮ್ಮ ನೀನು. ಹಾಗಾದ್ರೆ ನಾವೆಲ್ಲರೂ ಸೇರ್ಕೊಂಡು ದೊಡ್ಡ ಪರ್ದೆಲಿ 19ನೇ ತಾರೀಕು ರಾತ್ರಿ ZEE5 ಆ್ಯಪಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನೋಡ್ತೀವಿ ಅಂದಂಗಾಯ್ತು. ಹಾಗಾದ್ರೆ ಅವತ್ತಿನ ದಿನ ನೀನು ಮನೇಲಿ ಏನೂ ಕೆಲಸ ಮಾಡಲ್ವೇನಮ್ಮ? ಅಡುಗೆ ತಿಂಡಿ ಎಲ್ಲ? ಅದೆಲ್ಲ ಏನಿಲ್ಲ, ಅವತ್ತು ಅಡುಗೆ ಮನೆ ಬಂದ್. ZEE5 ಅಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಓಪನ್. ಅಂಜಲಿ ಅಮ್ಮವ್ರೆ, ಸಖತ್ತಾಗಿ ರೆಡಿ ಆಗಿದ್ದೀರಾ. ಒಳ್ಳೆ ದಂತದ ಬೊಂಬೆ ತರ ಕಾಣ್ತೀರಾ. ನಿಮ್ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರ್ಲಿ. 100 ಕಾಲ ಚೆನ್ನಾಗಿರಿ. ಸಾನ್ವಿ ಪುಟ್ಟ, ನಾ ಹೇಗ್ ಕಾಣ್ತಿದ್ದೀನಿ? ನಿಮ್ಮಮ್ಮ ಚೆನ್ನಾಗಿ ಕಾಣ್ತಿದ್ದಾರಾ? ಯಾಕಂದ? ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಪ್ಪ ಸುಬ್ಬು ಮಾಮ ಈಗಾಗಲೇ ಅವ್ರಿಗೆ ಮದುವೆ ಆಗಿದೆ. ಶ್ರಾವಣಿ ಆಂಟಿ ಸುಬ್ಬು ಮಾಮ ಗಂಡ ಹೆಂಡತಿ. ಸುಬ್ಬು ಮಾಮ ನಮ್ಮಮ್ಮ ಮದುವೆ ಆಗ್ತಾರಾ? ಹಾಗಾದ್ರೆ ಶ್ರಾವಣಿ ಆಂಟಿ ಎಲ್ಲಿಗೆ ಹೋಗ್ತಾರೆ? ಪಾಪ ಅವರು. ಇದನ್ನೆಲ್ಲ ನಮ್ಮಮ್ಮನ ಹತ್ರ ಕೇಳೋ ಬೇಡವೋ? ಏನ್ ಯೋಚನೆ ಮಾಡ್ತಾ ಇದೀಯ ಪುಟಾಣಿ? ನಿಮ್ಮ ಅಮ್ಮನ ಅಂದ ಚಂದ ನೋಡಿ ಕಳೆದೋಗ್ಬಿಟ್ಯಾ? ಯಾಕೋ ಕಂದ, ಅಮ್ಮನ ಹತ್ರ ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಂಜಲಿ ಅಮ್ಮವ್ರೆ, ಹೇಳೋಕೆ ಕೇಳಕ್ಕೆ ಈಗ ಏನು ಟೈಮ್ ಇಲ್ಲ. ಶುಭ ಕಾರ್ಯ ನಡೆಯುವಾಗ ಮಾತುಗಳು ಕಡಿಮೆ ಆಗ್ಬೇಕು. ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ನೋಡ್ಬೇಕು. ಪುಟ, ನೀನು ಅಮ್ಮನ ಜೊತೆಲೇ ಇರು ಆಯ್ತಾ? ಎಷ್ಟು ಜನಕ್ಕೆ ತಾನೇ ಸಿಗುತ್ತೆ ಅಪ್ಪ ಅಮ್ಮನ ಮದ್ವೆ ನೋಡೋ ಅದೃಷ್ಟ. ನಿನಗ್ ಸಿಕ್ಕಿದೆ, ನೀನು ನೋಡಿ ಖುಷಿ ಪಡು ಆಯ್ತಾ? ಅಂಜಲಿ ಅಮ್ಮವ್ರೆ, ಬರ್ತೀನಿ ನಾನು. ಯಾಕೋ ಕಂದ, ಏನಾದ್ರೂ ಬೇಜಾರಿದ್ಯಾ? ಅಮ್ಮ ಚೆನ್ನಾಗಿ ಕಾಣ್ತಿಲ್ವಾ? ಹಾಗೇನಿಲ್ಲಮ್ಮ, ಚೆನ್ನಾಗಿ ಕಾಣಿಸ್ತಿದ್ಯಾನೆ. ಇದೆಲ್ಲ ಯಾಕೆ ಬೇಕು? ಆಗಲ್ಲ ಅಂದ್ಮೇಲೆ ಕುಡಿಬಾರ್ದು. ಅಜ್ಜು, ಹೋಗಿ ನೀರು ತಗೊಂಡ್ ಬರ. ಸರಿ. ಬರೀ ಗನ್ ಇಟ್ಕೊಂಡೇ ಬರ್ತಾನೆ. ನೀರ್ ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಹಾಕಬಾರ್ದು. ಯಾಕೆಂದ್ರೆ ಏನೇ ಬೇಡಿ, ನೀರು ಜಾಸ್ತಿ ಹಾಕಬೇಡಿ. ಮಿಕ್ಸ್ ಮಾಡಿದ್ರೆ ತಲೆ ಇಟ್ಕೊಳುತ್ತೆ. ತಲೆ ನಮ್ಗಿದೆಲ್ಲ ಗೊತ್ತೋ? ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸ್ವಾಮಿ? ಮಹಾಭಾರತದಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತು, ಪಾಂಡವರು ಏನ್ ಮಾಡ್ತಾರೆ ಅನ್ನೋದು ಗೊತ್ತು. ಯಾಕೆಂದ್ರೆ ಅವರಿಬ್ಬರ ಮಧ್ಯೆ ಇರೋದು ನಾನೇ. ಹಾಗಾದ್ರೆ
ನಮ್ದು ಶಕುನಿ ಪಾತ್ರವಾ? ಅಷ್ಟಕ್ಕೂ ಇಲ್ಲಿ ಯಾವ ಮಹಾಭಾರತನೂ ನಡೀತಿಲ್ವಲ್ಲ? ಗುರುಗಳೇ, ಮಹಾಭಾರತ ನಡೀತಿಲ್ಲ, ಇಲ್ಲಿ ಮಹಾ ಮದುವೆ ನಡೀತಾ ಇದೆ. ಅದಕ್ಕೆ ಯಾರೇ ಅಡ್ಡ ಬಂದ್ರು ಅವರನ್ನ ಸೈಲೆಂಟ್ ಆಗಿ ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕಿ ಸಿಲ್ಕ್ ಹಾಕ್ಬಿಡುತ್ತೆ. ಅದೇ ಕೆಲಸ ನಾನು ಮಾಡ್ತಿಲ್ಲ. ಏನು ಕೂಡ ಹಾಕಿದ್ದೀರಾ? ಯಾರನ್ನ? ಇನ್ಯಾರನ್ನ? ಶ್ರಾವಣಿ. ಅವಳಿದ್ರೆ ತಾನೇ ಈ ಮದುವೆ ಗಡ್ಡ ಬರೋದು. ಕಾಂತಮ್ಮ, ಹಾ, ಶ್ರಾವಣಿ ಕೂಡ ಹಾಕಿದ್ದೀರಾ? ಶ್ರಾವಣಿ ನಿಮ್ ಮಗಳಲ್ವಾ? ಮಗಳ ಯಾಕ್ಸಿಬೆ ಮಗಳು ಸೋಬೆ. ಅವಳು ದೊಡ್ಡ ಮನೆ ಮಗಳು. ಆ ದೊಡ್ಡ ಮನೆ ಮಗಳನ್ನ ನಾನು ಈ ದೊಡ್ಡ ಮನೆಯಲ್ಲಿ ಒಂದು ಸಣ್ಣ ಸ್ಟೋರ್ ರೂಮಲ್ಲಿ ಕೂಡಾಕಿದ್ದೇನೆ. ಅಪ್ಪ, ನಾನು ಈಗಲೇ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ.